ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಬಂದು 3 BHK 40-60. ಇಲ್ಲಿ ಈಚ್ ಫ್ಲೋರ್ಗೆ ಒಂದೊಂದು ಫ್ಲಾಟ್ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, 3 ಬೆಡ್ರೂಮು. ಥರ್ಡು ಫೋರ್ತು ಸೋಲ್ಡ್ ಔಟ್ ಆಗಿದೆ. ಇದು ಲೊಕೇಟ್ ಆಗಿರೋದು ಭಾರತ್ ಹೌಸಿಂಗ್ ಸೊಸೈಟಿ. ಇದು ರೋಡ್ ವಿಡ್ತ್ ಬರುತ್ತೆ ನಿಮಗೆ 40 ಫೀಟ್ ರೋಡ್ ಬರುತ್ತೆ. 40 ಫೀಟ್ ರೋಡ್ ಬರುತ್ತೆ, ವೈಲ್ಡ್ ರೋಡ್ ಬರುತ್ತೆ. ಲೊಕೇಶನ್ ವೈಸ್ ಟಾಪ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೋಡಿ, ಲೊಕೇಶನ್ ಎಕ್ಸಲೆಂಟ್ ಆಗಿದೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ನಿಮಗೆ ಬಾಲ್ಕನಿಗೆಲ್ಲ ನಿಮಗೆ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು ಕಾರ್ ಎಂಟ್ರಿ ಬರುತ್ತೆ. ಫಂಡಮೆಂಟ್ ಶೀಟ್ ಹಾಕಿ MSL ಮಾಡಿಸಿದ್ದಾರೆ. ಇದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ನಿಮಗೆ ಎಂಟ್ರೆನ್ಸ್ ಬರ್ತಾನೆ ಇಲ್ಲಿ ಪ್ಯಾನಲ್ ಬೋರ್ಡ್ ಇದೆ. ಟ್ರಾನ್ಸ್ಫಾರಮ್ ಹಾಕಿದ್ದಾರೆ. ಟ್ರಾನ್ಸ್ಫಾರಮ್ ಇದೆ ಇಲ್ಲಿ. ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಅಗ್ನಿಮೂಲೆಯಲ್ಲಿ ನಿಮಗೆ ಟ್ರಾನ್ಸ್ಫಾರಮ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ನಿಮಗೆ UPS ಲಿಫ್ಟ್ಗೆ UPS ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ರೂಮ್ ಇದೆ. ಸೆಕ್ಯೂರಿಟಿ ಫ್ಯಾಮಿಲಿನ ಇಟ್ಟಿದ್ದಾರೆ, ಸೆಕ್ಯೂರಿಟಿ ಇದ್ದಾರೆ. ಹೀಗೆ ಬಂದರೆ ನಿಮಗೆ ಇದು ಫ್ಲೋರಿಂಗ್ ಬಂದು ನಿಮಗೆ 1x1 ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಹೀಗೆ ಬಂದರೆ ನಿಮಗೆ ಇಲ್ಲಿ ಕಾವೇರಿ ಮೀಟ್ರು ಆಲ್ರೆಡಿ ಫಿಕ್ಸ್ ಆಗಿದೆ. ಮೀಟರು ಕಾವೇರಿ ಮೀಟ್ರ್ ಪ್ರಾವಿಷನ್ ಮಾಡಿದ್ದಾರೆ. ಮೀಟ್ರ್ ಫಿಕ್ಸ್ ಆಗಿದೆ. ಹೀಗೆ ಬಂದರೆ ನಿಮ್ಗೆ ಇಲ್ಲಿ ಸಂಪ್ ಬರುತ್ತೆ. ಸಂಪ್ ಇದೆ ಇಲ್ಲಿ. 20,000 ಲೀಟರ್ ಸ್ಟೋರೇಜ್ ಇದೆ ಸಂಪು. ಇದೆಲ್ಲ ನಿಮಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮಗೆ ಈಚ್ ಫ್ಲೋರ್ಗೆ ಒಂದೊಂದು ಕಾರ್ ಪಾರ್ಕಿಂಗು. ಇಲ್ಲಿ ಆಲ್ರೆಡಿ 8 ಕಾರ್ಸ್ಗೆ ಪ್ರಾವಿಷನ್ ಇದೆ. 8 ಕಾರ್ ನಿಲ್ಲಿಸ್ಬೋದು. ಈಚ್ ಫ್ಲೋರ್ಗೆ ಒಂದೊಂದು ಕೊಡ್ತಾರೆ. ಎಕ್ಸ್ಟ್ರಾ ಇದ್ರೆ ಪ್ರಾವಿಷನ್ ಇದೆ. ಇದೆಲ್ಲ ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಕಾರ್ ಪಾರ್ಕಿಂಗ್ ಬರುತ್ತಿದ್ದು. ಪೂರ್ತಿ ನಿಮಗೆ ಕಾಂಪೌಂಡ್ ವಾಲ್ ನೋಡಿ. ನಿಮಗೆ ಇದು 5 ಫೀಟ್ ವರೆಗೂ ಕಾಂಪೌಂಡ್ ವಾಲ್ ರೈಸಿಂಗ್ ಮಾಡಿದ್ದಾರೆ. ಕಾಂಪೌಂಡ್ ವಾಲ್ ಬರುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮಗೆ ಸುತ್ತ 3 ಫೀಟ್ 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಸುತ್ತ ಸೆಟ್ ಬ್ಯಾಕ್ ಇದೆ. ಇಲ್ಲಿ ನಿಮಗೆ ಬೋರ್ ಇದೆ. ಸಬ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಬೋರ್ ಪಾಯಿಂಟು. ಬೋರ್ ಫಿಕ್ಸ್ ಆಗಿದೆ ಇಲ್ಲಿ. ಎಲ್ಲ ಕಾರ್ ಪಾರ್ಕಿಂಗ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಲಿಫ್ಟ್ ಆಕ್ಸಿಸ್ ಇದೆ. ಈಚ್ ಫ್ಲೋರ್ಗೆ ಆಕ್ಸೆಸ್ ಇದೆ ಲಿಫ್ಟು. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡ್ಬೋದು ಇಲ್ಲಿ. ಸಿಲಿಂಡರ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಗ್ರೆನೇಟ್. ಫಸ್ಟ್ ಫ್ಲೋರ್ ಎಂಟ್ರಿ ಗ್ರೆನೇಟ್ ಹಾಕಿದ್ದಾರೆ. ಸ್ಟೇರ್ ಕೇಸ್ಗೆ ಇದು ಲಿಫ್ಟ್ ಬರುತ್ತೆ. ನಿಮಗೆ SS ರೇಲಿಂಗ್ಸು ಇದು 4 ಫೀಟ್ ಬರುತ್ತೆ. ನಿಮಗೆ ಸ್ಟೇರ್ ಕೇಸು ಗ್ರೆನೇಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ನಿಮಗೆ ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ನೀವು ಪಾರ್ಕಿಂಗ್ ಇಂದಾನೆ ಇಲ್ಲಿ ಬಂದ್ರೆ ನಿಮಗೆ ಇಲ್ಲೇ ಸಿಗುತ್ತೆ ಲಿಫ್ಟು. ಇದು ಮೇನ್ ಡೋರು. ಇದು ಈಸ್ಟ್ ಫೇಸಿಂಗು. ಇದು ನೋಡಿ, ಇದು ಬಾಲ್ಕನಿ ಟೈಪ್ ಫ್ರಂಟು. SS ರೇಲಿಂಗ್ಸ್ ಹಾಕಿದ್ದಾರೆ. SS ರೇಲಿಂಗ್ಸ್ ಬರುತ್ತೆ. ಇದು ಲಿಫ್ಟು. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿಗೆ ಇದು ಸ್ಟೇರ್ ಕೇಸ್ ಇದೆ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಮೇನ್ ಡೋರು.
ವಾಸ್ಕಲ್ ಸೈಜ್ ಬಂದು ನಿಮಗೆ 5/8 ಹಾಕಿದ್ದಾರೆ ಥಿಕ್ನೆಸ್ ವಾಸ್ಕಲ್ಲು. ಟೀಕುಡ್ ಬರುತ್ತೆ. ಇದು ಮೇನ್ ಡೋರ್ ಬರುತ್ತೆ. ಇದು ಮೇನ್ ಡೋರ್ ಬರುತ್ತೆ ನೋಡಿ, ಮೇನ್ ಡೋರ್ ಇದು. ಇದ್ರ ಥಿಕ್ನೆಸ್ ಬಂದು ನಿಮಗೆ 2 ಇಂಚ್ ಬರುತ್ತೆ. 2 ಇಂಚ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ UPS ಪ್ರಾವಿಷನ್ ಮಾಡಿದ್ದಾರೆ, UPS ಪಾಯಿಂಟ್ ಮಾಡಿದ್ದಾರೆ. ಇದು ಬಂದರೆ ಲೀವಿಂಗ್, ವಿಶಾಲವಾದ ಲೀವಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ನೋಡಿ, ಇದು ಲಿವಿಂಗ್ ಸ್ಪೇಸು. ನೋಡಿ, ಇಲ್ಲಿ ಟಿವಿ ಮೋಲ್ಡ್ ಮಾಡ್ಕೋಬಹುದು. ಟಿವಿ ಪಾಯಿಂಟ್ ಮಾಡಿದ್ದಾರೆ, ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಟಿವಿ ಫಿಕ್ಸ್ ಮಾಡ್ಕೋಬಹುದು. ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ಕಿಟ್ ಇದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ಕಿಟ್ ಇದ್ದಾರೆ. 4 ಡೋರ್ ಕಿಟ್ಗೆ ಟೀಕುಡ್ ಬರುತ್ತಿದ್ದು. ಎಷ್ಟು ವಿಶಾಲವಾಗಿದೆ ನೋಡಿ ಲಿವಿಂಗು. ಹೀಗೆ ಬಂದರೆ ನಿಮಗೆ ಇಲ್ಲಿ ಪೂಜಾ ಬರುತ್ತೆ. ಒಂದು 4 ಜನ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡೋ ಥರ ಸ್ಪೇಷಿಯಸ್ ಆಗಿದೆ, ವಿಶಾಲವಾದ ಪೂಜಾ. ಇಲ್ಲಿ ಒಂದು ಮಂಟಪ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ವಾಲ್ಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ಗೆ. ಇದು ನಿಮಗೆ ಟೀಕುಡ್ ಡೋರ್ ಬರುತ್ತೆ. ಪೂಜಾಗೆ ಟೀಕುಡ್ ಡೋರ್ ಬರುತ್ತೆ. ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್ ಬರುತ್ತೆ. ಪೂಜಾಗೆ ಪಾಲಿಶ್ ಆಗಿದೆ. ಹೀಗೆ ಬಂದರೆ ನಿಮ್ಗೆ ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಓಪನ್ ಕಿಚನ್ ಬರುತ್ತೆ. ಇದು ಓಪನ್ ಕಿಚನ್ನು. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮಗೆ ವಾಶ್ ಬೇಷನ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹಾಕಿಲ್ಲ, ಹಾಕೊಡ್ತಾರೆ. ವಾಶ್ ಬೇಷನ್ ಬರುತ್ತೆ. ಇಲ್ಲಿ ಒಂದು ಮಿರರ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದು ಡೈನಿಂಗ್ ಸ್ಪೇಸ್, ಒಂದು ಬಾಲ್ಕನಿ ಇದೆ ನೋಡಿ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಹೀಗೆ ಬಂದರೆ ಇದು ಅಗ್ನಿ ಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ಅಗ್ನಿ ಮೂಲೆ ಬರುತ್ತೆ. ಇಲ್ಲಿ ಕಿಚನ್ ಬರುತ್ತೆ. ನಿಮಗೆ ಇಲ್ಲಿ ಗ್ಯಾಸ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ. 2 ಟ್ಯಾಬ್ ಹಾಕಿದ್ದಾರೆ. ಸ್ಲ್ಯಾಬ್ ಬರುತ್ತೆ, ಹಾಕ್ಕೊಡ್ತಾರೆ. ಹಾಕಿಲ್ಲ, ಹಾಕ್ಕೊಡ್ತಾರೆ. ಇಲ್ಲಿ ಗ್ಯಾಸ್ ಲೈನ್ ಇದೆ. ಕೆಳಗಡೆಯಿಂದ ಇಲ್ಲಿಗೆ ಲೈನ್ ಬಂದಿದೆ. ಇಲ್ಲಿ ನೀವು ಸ್ಟವ್ ಇಟ್ಕೊಬೋದು. ಸ್ಲ್ಯಾಬ್ ಬರುತ್ತೆ, ಹಾಕ್ಕೊಡ್ತಾರೆ ಸ್ಲ್ಯಾಬು. ನಿಮಗೆ ಇಲ್ಲಿ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಬಿಟ್ಟಿದ್ದಾರೆ, ಪ್ರಾವಿಷನ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ಟೀಕುಡ್ 3 ಡೋರ್ದು ಒಂದು ಕಿಟ್ ಇದ್ದಾರೆ. ಹೀಗೆ ಬಂದರೆ ಇಲ್ಲಿ ಫ್ರಿಡ್ಜ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಟ್ಕೋಬೋದು. ಫ್ರಿಡ್ಜ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬನ್ನಿ ನೋಡಿ, ವಿಶಾಲವಾಗಿದೆ ಕಿಚನ್ನು. ಡೈನಿಂಗ್ ಕಮ್ ಕಿಚನ್ ಬರುತ್ತಿದ್ದು. ಹೀಗೆ ಬಂದರೆ ನಿಮಗೆ ಇಲ್ಲಿ ಯುಟಿಲಿಟಿ ಬರುತ್ತೆ. ಯುಟಿಲಿಟಿ 1/1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಟೈಲ್ಸ್ ಇದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ. ಒಂದು ವಾಟರ್ ಕನೆಕ್ಷನ್ ಇದೆ. ನಿಮಗೆ ಇಲ್ಲಿ ವೇಸ್ಟ್ ವಾಟರ್ ಲೈನ್ ಮಾಡಿದ್ದಾರೆ. ಇದು ಬಂದು ನಿಮಗೆ ನೋಡಿ, ಇದು ರೋಡ್ ವ್ಯೂ ಬರುತ್ತೆ. ಯುಟಿಲಿಟಿ ಇಲ್ಲಿ MS ಅಲ್ಲಿ ರೇಲಿಂಗ್ಸ್ ಮಾಡಿಸಿ, ಸೇಫ್ಟಿ ಪರ್ಪಸ್ಗೆ ರೇಲಿಂಗ್ಸ್ ಮಾಡಿಸಿದ್ದಾರೆ. ಹೀಗೆ ಬಂದರೆ ಇಲ್ಲಿ ಒಂದು ಸಿಂಕ್ ಹಾಕ್ಕೊಡ್ತಾರೆ. ಹಾಕ್ಕೊಡ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ. ಸಿಂಕ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಟರ್ ಲೈನು, ವೇಸ್ಟ್ ವಾಟರ್ ಕನೆಕ್ಷನ್ ಇದೆ. ನಿಮಗೆ ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸುತ್ತ. ಹೀಗೆ ಬಂದರೆ ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಟೀಕುಡ್ ವಾಸ್ಕಲ್ ಬರುತ್ತೆ. ನಿಮಗೆ ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ವಾಟರ್ ಪ್ರೂಫ್ ಬರುತ್ತೆ ಇದು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಬಾಲ್ಕನಿ ಬರುತ್ತೆ. ಡೈನಿಂಗ್ ಅಟ್ಯಾಚ್ ಅಲ್ಲೇ ಒಂದು ಬಾಲ್ಕನಿ ಬರುತ್ತೆ.
ಇದು ಟೀಕುಡ್ ಬರುತ್ತೆ, ಟೀಕುಡ್ ವಾಸ್ಕಲ್ಲು, ಟೀಕುಡ್ ಶಟರ್ಸ್ ಬರುತ್ತೆ. ಇದು ನಿಮಗೆ ಬಾಲ್ಕನಿ ಬರುತ್ತೆ, ರೋಡ್ ವ್ಯೂ ಬರ್ತಿದ್ದು ನಿಮಗೆ, ರೋಡ್ ವ್ಯೂ ಇದು. ಒಳ್ಳೆ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಆಂಟಿ ಸ್ಕಿಡ್ ಬರುತ್ತೆ. ವಾಲ್ಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಾಲ್ಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೇಗೆ ನೋಡಿ. ಹೀಗೆ ಬಂದ್ರೆ ನಿಮಗೆ ಸೀಲಿಂಗ್ ಬಂದು, ಇದು ಸೀಲಿಂಗ್ ಬಂದು ನಿಮಗೆ ಫೆಂಡಮೆಂಟ್ ಶೀಟ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ಇದು ಫೆಂಡಮೆಂಟ್ ಶೀಟು, ಒಂದು ಲೈಟ್ಸ್ ಹಾಕಿದ್ದಾರೆ, LED ಲೈಟ್ಸು, ಫೆಂಡಮೆಂಟ್ ಶೀಟ್ ಬರುತ್ತೆ ಸೀಲಿಂಗು. ಹೀಗೆ ಬಂದ್ರೆ ನಿಮಗೆ ಟಫನ್ ಗ್ಲಾಸು, SS ರೈಲಿಂಗ್ಸ್ ಬರುತ್ತೆ, ರೋಡ್ ವ್ಯೂ ಬರುತ್ತೆ. ಇದು ನಿಮಗೆ ರೋಡ್ ಬಂದು ನಿಮಗೆ 40 ಫೀಟ್ ರೋಡ್ ಬರುತ್ತೆ ನೋಡಿ, ಎಷ್ಟು ವೈಂಟಾಗಿದೆ ರೋಡು. 40 ಫೀಟ್ ರೋಡ್ ಬರುತ್ತೆ. ಲೊಕೇಶನ್ ವೈಸು ಅಷ್ಟೇ ಟಾಪ್ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಲೊಕೇಟ್ ಆಗಿದೆ, ಎಕ್ಸಲೆಂಟ್ ಆಗಿದೆ ಲೊಕೇಶನ್. ಹೀಗೆ ಬನ್ನಿ, ಇದು ನೋಡಿ ಟೀಕುಡ್, ಪಾಲಿಶ್ ಆಗಿಲ್ಲ, ಪಾಲಿಶ್ ಮಾಡಿಕೊಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಇದು ವಿಶಾಲವಾಗಿದೆ. ಇಟಾಲಿಯನ್ ಮಾರ್ಬಲ್ ಬರುತ್ತೆ, ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ನಿಮಗೆ 3 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ಅಲ್ಲೊಂದು ಕಿಟಕಿ ಬರುತ್ತೆ, ಇಲ್ಲೊಂದು ಕಿಟಕಿ ಬರುತ್ತೆ. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಕಾಟ್ ಹಾಕೋಬಹುದು ನೋಡಿ, ಎಷ್ಟು ವಿಶಾಲವಾಗಿದೆ ರೂಮು. ಇದು ಕುಬೇರ್ ಮೂಲೆ ಬರುತ್ತೆ, ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ ಬಂದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ, ಅಟ್ಯಾಚ್ ಮಾಡಿದ್ದಾರೆ. ಫ್ಲೋರಿಂಗ್ ನಿಮಗೆ ಒಳ್ಳೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇದು ಡ್ರೈ ವೆಟ್ ಎರಡಕ್ಕೂ ಆಪ್ಷನ್ ಮಾಡಿದ್ದಾರೆ, ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ, ಎಕ್ಸಾಸ್ಟ್ ಅಂಡ್ ಪಾಯಿಂಟ್ ಇದೆ, ಗೀಸರ್ ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಮಾಡಿದ್ದಾರೆ, ವಾಲ್ ಮಿಕ್ಸರ್ ಬರುತ್ತೆ. ಇಲ್ಲಿ ಶವರ್ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಕಮೋಡ್ ಬರುತ್ತೆ, ಇಲ್ಲಿ ಕಮೋಡ್ ಬರುತ್ತೆ. ಅಲ್ಲಿ ನಿಮಗೆ ವಾಶ್ ಬೇಷನ್ಗೆ ಪ್ರಾವಿಷನ್ ಮಾಡಿದ್ದಾರೆ, ವಾಶ್ ಬೇಷನ್ ಹಾಕೋಬಹುದು ಅಲ್ಲಿ. ಇಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಮಿರರ್ ಬರುತ್ತೆ. ವಾಲ್ಗೆ ಗೋಡೆಗೆ ನಿಮ್ಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ಇದು ಫ್ಲಶ್ ಡೋರ್ ಬರುತ್ತೆ, ವಾಟರ್ ಪ್ರೂಫ್ ಫ್ಲಶ್ ಡೋರ್ ಬರುತ್ತೆ. ಟೀಕುಡ್ ವಾಸ್ಕಲ್ ಬರುತ್ತೆ, ವಾಸ್ಕಲ್ ಟೀಕುಡ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಾಕಿಂಗ್ ಕಬೋರ್ಡ್ ಮಾಡ್ಕೋಬಹುದು, ವಾಕಿಂಗ್ ಕಬೋರ್ಡ್ ಆರ ಮಾಡ್ಕೋಬಹುದು, ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಆರ ಮಾಡ್ಕೋಬಹುದು. ಇದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇದು ಸೆಕೆಂಡ್ ರೂಮ್ ಬರುತ್ತೆ, ಇದು ಸೆಕೆಂಡ್ ರೂಮ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ಇದೆ, ಸೆಕೆಂಡ್ ಬೆಡ್ರೂಮ್ ಇದಕ್ಕೂ ಅಟ್ಯಾಚ್ ಇದೆ. ಇದು ಅಷ್ಟೇ ದೊಡ್ಡದಾಗಿದೆ ರೂಮು. ವೆಂಟಿಲೇಷನ್ ಪರ್ಪಸ್ಗೆ ಟೀಕುಡ್ ಅಲ್ಲಿ ಎರಡು ಕಡೆ ಕಿಟಕಿ ಇಟ್ಟಿದ್ದಾರೆ, ಗಾಳಿ ಬೆಳಕುಗೋಸ್ಕರ. ಇಲ್ಲಿ ಟಿವಿ ಪಾಯಿಂಟ್ ಮಾಡಿದ್ದಾರೆ, ಇಲ್ಲಿ ಟಿವಿ ಹಾಕೋಬಹುದು. ಇಂಟೀರಿಯರ್ ಮಾಡಿಸ್ಕೋಬೇಕು, ಯಾರು ಪರ್ಚೇಸ್ ಮಾಡ್ತಾರೋ ಅವ್ರು ಇಂಟೀರಿಯರ್ ಮಾಡಿಸ್ಕೊಂಡು ಇದೆಲ್ಲ ಇಂಟೀರಿಯರ್ ಮಾಡಿಸ್ಕೋಬೇಕು ನೋಡಿ. ಎಷ್ಟು ವಿಶಾಲವಾಗಿದೆ ರೂಮ್ ಇದು. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಹೀಗೆ ಬಂದ್ರೆ ಇದಕ್ಕೆ ಅಟ್ಯಾಚ್ ಇದೆ, ಅಟ್ಯಾಚ್ ಬರುತ್ತೆ. ಇದು ವಾಸ್ಕಲ್ ಬಂದು ಟೀಕುಡ್ ವಾಸ್ಕಲ್ ಬರುತ್ತೆ. ಫ್ಲಶ್ ಡೋರ್, ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಫ್ಲೋರಿಂಗ್ ಬಂದು ನಿಮಗೆ ಆಂಟಿ ಸ್ಕಿಡ್ ಬರುತ್ತೆ, ವಾಟರ್ ಪ್ರೂಫ್ ಮಾಡಿಸಿದ ಫ್ಲೋರಿಂಗು. ಡ್ರೈ ಅಂಡ್ ವೆಟ್ ಎರಡು ಆಪ್ಷನ್ ಇದೆ, ಡ್ರೈ ಅಂಡ್ ವೆಟ್ ಎರಡಕ್ಕೂ ಆಪ್ಷನ್ ಇದೆ. ವಾಲ್ಗೆಲ್ಲ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗೀಸರು ಸೋಲಾರ್, ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಗೀಸರ್ ಸೋಲಾರ್ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಕಮೋಡ್, ಇದು ಕಮೋಡ್ ಬರುತ್ತೆ. ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ. ಇಲ್ಲೊಂದು ಮಿರರ್ ಹಾಕೊಳಕ್ಕೆ ಲೈಟ್ ಪಾಯಿಂಟ್ ಇದೆ, ಇಲ್ಲಿ ಮಿರರ್ ಹಾಕೋಬಹುದು ನೋಡಿ. ಬಾತ್ರೂಮ್ ಕೂಡ ವಿಶಾಲವಾಗಿದೆ, ರೆಸ್ಟ್ ರೂಮ್ ಕೂಡ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕಾಮನ್
ಈ ರೂಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ಬಾತ್ರೂಮು. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್, ಡ್ರೈ ವೆಟ್ ಎರಡು ಪ್ರಾವಿಷನ್ ಇದೆ. ಇಲ್ಲಿ ವಾಶ್ ಬೇಷನ್ ಇಟ್ಕೊಂಡು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಗೀಸರ್, ಸೋಲಾರ್ ಎರಡು ಪ್ರಾವಿಷನ್ ಮಾಡ್ಕೋಬಹುದು. ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇಟ್ಟಿದ್ದಾರೆ. ಡ್ರೈ ವೆಟ್ ಎರಡು ಆಪ್ಷನ್ ಇದೆ ನಿಮಗೆ. ಡ್ರೈ ವೆಟ್ ಎರಡು ಆಪ್ಷನ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇದು ಥರ್ಡ್ ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಇಲ್ಲ, ಕಾಮನ್ ಪ್ರಾವಿಷನ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮು. ವೆಂಟಿಲೇಷನ್ ಪರ್ಪಸ್ಗೆ ಟೀಕುಡ್ 3 ಡೋರ್ ಕಿಟಕಿ ಇಟ್ಟಿದ್ದಾರೆ. ಅಲ್ಲೊಂದಿದೆ, ಇಲ್ಲೊಂದಿದೆ. ಇದು 2 ಡೋರ್ ಬರುತ್ತೆ, ಇದು 3 ಡೋರ್ ಬರುತ್ತೆ. ಎಷ್ಟು ವಿಶಾಲವಾಗಿದೆ ರೂಮು. ವಿಶಾಲವಾದ ರೂಮು. ಇಲ್ಲಿ ನಿಮಗೆ ವಾರ್ಡ್ರೋಬ್ ಮಾಡಿಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಮಾಡಿಸ್ಕೋಬಹುದು. ಫ್ಲೋರಿಂಗ್ ಎಲ್ಲ ನಿಮಗೆ ಒಳ್ಳೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಟೈಲ್ಸ್ ಹಾಕಿದ್ದಾರೆ, ಇಟಾಲಿಯನ್ ಡಿಸೈನ್ ಟೈಲ್ಸ್ ಬರುತ್ತೆ ಇದು ಫ್ಲೋರಿಂಗು. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಬಾಲ್ಕನಿ ಬರುತ್ತೆ. ಇದು ಫ್ರಂಟ್ ವ್ಯೂ ಬರುತ್ತೆ. ಇದು ಈಸ್ಟ್ ಡೋರ್ ಬರುತ್ತೆ. ಈ ಪ್ರಾಪರ್ಟಿಗೆ ಇದು ಫಸ್ಟ್ ಫ್ಲೋರ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ಎರಡು ಅವೈಲೇಬಲ್ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡು ಅವೈಲೇಬಲ್ ಇದೆ. ಸೆಕೆಂಡ್ ಫ್ಲೋರ್ ಹೋಗೋಣ ಬನ್ನಿ. ಇಲ್ಲಿಗೂ ಲಿಫ್ಟ್ ಆಕ್ಸಿಸ್ ಇದೆ. ಇಲ್ಲಿ ಲಿಫ್ಟ್ ಆಕ್ಸಿಸ್ ಇದೆ. ಇದು ಈಸ್ಟ್ ಡೋರ್ ಬರುತ್ತೆ. ಸೇಮ್ ಕೆಳಗಡೆ ಹೇಗೆ ನೋಡಿದ್ರು ಅದೇ ತರ ಬರುತ್ತೆ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇದು ಹಾಲು, ಕೆಳಗಡೆ ಹೇಗಿತ್ತು ಸೇಮ್ ಅದೇ ತರ ಹಾಲು. ಒಂದು ಪೂಜಾ, ಕಿಚನ್, ಬಾಲ್ಕನಿ, ಯುಟಿಲಿಟಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್, ಕುಬೇರ್ ಮೂಲೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೇಮ್ ಕೆಳಗಡೆ ಹೇಗಿದೆ ಅದೇ ತರ. ಇದಕ್ಕೆ ಅಟ್ಯಾಚ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ. ಹೀಗೆ ಬಂದ್ರೆ ನಿಮಗೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ಇದೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ರೂಮ್ ಬರುತ್ತೆ. ಇದು ಇದಕ್ಕೂ ಅಟ್ಯಾಚ್ ಇದೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇದೊಂದು ರೂಮ್ ಬರುತ್ತೆ. ಈ ಪ್ರಾಪರ್ಟಿ ಈ ಡೀಟೇಲ್ ಬಂದು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ಈಸ್ಟ್ ಪ್ರಾಪರ್ಟಿ, ಸೌತ್ ಸೈಟು. ಈ ಪ್ರಾಪರ್ಟಿ ಇಷ್ಟ ಆದರೆ ಇದ್ರ ಡೀಟೇಲ್ ಬಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಎಡಗಡೆ ಓನರ್ ನಂಬರ್ ಇರುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡಿ, ಯಾವುದೇ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.